ಮಾಳಿಂಗರಾಯನಿಗೆ ಬೇಡ್ತಾನಂತ ಬೀರಲಿಂಗೇಶ್ವರ. ದಿನ ಅದ ಸೇವಾ ಮಾಡ್ತಿ, ಅದ ಹಳದಾನ ನೀರ್ ತಗೊಂಡ್ ಬರ್ತಿ, ಅದ ಕುರಿ ಹಾಲು ಹಿಂಡ್ಕೊಂಡ್ ಬರ್ತಿ. ನನಗ್ ದಿನ ಮಾಡು ಸೇವಾ, ದಿನ ಮಾಡೋ ಪೂಜಾ ಬ್ಯಾಸರ ಆಗ್ಯದ. ನನಗೇನಾರ ಒಂದು ವಿಶೇಷವಾಗಿರತಕ್ಕಂತಹ ಸೇವೆಯನ್ನ ಮಾಡು ಮಾಳಿಂಗರಾಯ ಅಂತೇಳಿ ಬೀರಲಿಂಗೇಶ್ವರ ಕೇಳ್ತಾರಂತ. ಅವಾಗ ಮಾಳಿಂಗರಾಯರು ಹೇಳ್ತಾರ, ನಿನ್ನ ಆಶೀರ್ವಾದ ಹೆತ್ತ ತಂದೆ ತಾಯಿ ಆಶೀರ್ವಾದ ಒಂದಿದ್ರೆ ನೀನ್ ಏನ್ ಹೇಳಿದ್ರು ನಾನು ಮಾಡ್ತೀನಿ ಭಗವಂತ ಅಂತೇಳಿ ಬೀರಲಿಂಗೇಶ್ವರ ಹೇಳ್ತಾರ. ಅವಾಗ ಬೀರಲಿಂಗೇಶ್ವರ ಹೇಳ್ತಾರ, ಕಪ್ಪಿ ಕಲಕದ ಸೀತಾಳ ಹುಳ ಮುಟ್ಟದ ಹೂವನ್ನ ತಂದು ನನ್ನ ಸೇವೆ ಮಾಡು ಮಾಳಿಂಗರಾಯ ಅಂತ ಹೇಳಿದ್ರು. ಮುಗುಳು ನಗೆಯಿಂದ ಮಾಳಿಂಗರಾಯ ನಕ್ಕು ಆ ಕಪ್ಪಿ ಕಲಕದ ಸೀತಾಳ ಹುಳ ಮುಟ್ಟದ ಹೂ ಇರತಕ್ಕಂತ ಜಾಗವನ್ನ ಹುಡ್ಕೊಂಡು ಹೋದ. ಆ ಹುಡ್ಕೊಂಡು ಹೋಗಿರ್ತಕ್ಕಂತ ಜಾಗಕ್ಕ ಎಂತಹ ಬಂಧನ ಇತ್ತಂದ್ರ ಸಾವಿರಾರು ಜನ ಸೈನಿಕರು ಅದನ್ನು ನಿತ್ಯವೂ ಕೂಡ ಕೌಲು ಮಾಡ್ತಿದ್ರು. ಅದನ್ನ ಒಯ್ಯಾಕ ಬಂದಿರತಕ್ಕಂತ ಅನೇಕ ಸಿದ್ಧರನ್ನ ಬಂದಿಖಾನೆ ಒಳಗ ಬಂಧಿಸಿಟ್ಟಿದ್ರು. ಮಾಳಿಂಗರಾಯ ಹೋಗಿ ವಿಚಾರ ಮಾಡ್ತಾನ, ನಾನು ಹೋದೆ ಅಂದ್ರ ಇವತ್ತು ನನಗೂ ಕೂಡ ಬಂದಿಖಾನೆ ಒಳಗ ಬಂಧಿಸಿ ಬಿಡ್ತಾರ. ಆದ್ರೆ ಗುರುವಿಗೆ ಮಾತು ಕೊಟ್ಟು ಬಂದಿದ್ದೀನಿ, ನಿನ್ನ ಆಶೀರ್ವಾದ ಹೆತ್ತ ತಂದೆ ತಾಯಿ ಆಶೀರ್ವಾದ ಇದ್ರೆ ನಾನು ತಂದೆ ತರ್ತೀನಿ ಅಂತ ಹೇಳಿನಿ. ಹೆಂಗ ಮಾಡ್ಲಿ ಅಂತೇಳಿ ಬೀರಲಿಂಗೇಶ್ವರನ ಭಕ್ತಿಯಿಂದ ಸ್ಮರಣೆಯನ್ನ ಮಾಡಿ ಭಂಡಾರವನ್ನ ಹೊಡೆದಾಗ ನಿಂತಿರತಕ್ಕಂತ ಸಾವಿರಾರು ಸೈನಿಕರು ನಿಂತಲ್ಲೇ ನಿಂತಿದ್ರು. ಅವರೆಲ್ಲರೂ ಕೂಡ ಕಣ್ಣು ಹೋಗಿ ಬೀರಲಿಂಗೇಶ್ವರರ ಭಕ್ತಿಯ ಪುತ್ರನಾಗಿರತಕ್ಕಂತ ಮಾಳಿಂಗರಾಯ ಕಪ್ಪಿ ಕಲಕದ ಸೀತಾಳ ಹುಳ ಮುಟ್ಟದ ಹೂವನ್ನ ತಂದು ಭಗವಾನ್ ಬೀರಲಿಂಗೇಶ್ವರ ಪೂಜೆಯನ್ನ ಮಾಡ್ತಾನೆ. ಬಂಧುಗಳೇ, ಭಗವಾನ್ ಬೀರಲಿಂಗೇಶ್ವರ ಪೂಜೆಯನ್ನ ಮಾಡ್ತಾನೆ. ಕೇವಲ ಅಷ್ಟಕ್ಕೆ ಬೀರಲಿಂಗೇಶ್ವರ ತೃಪ್ತಿ ಆಗಂಗಿಲ್ಲ. ಮುಡಿಯಾಕ ಹೂವಾಯ್ತು, ಕುಡಿಯಾಕ ನೀರಾಯ್ತು, ಆದ್ರೆ ಹೊಟ್ಟಿ ಬಹಳ ಹಸದ ಮಾಳಿಂಗರಾಯ. ಹೊಟ್ಟಿಗೆ ಏನು ಕೊಡ್ತಿ ಅಂತ ಕೇಳ್ದ. ಅವಾಗ ದಿನಾಲೂ ಕೂಡ ನಿನಗ ಕುರಿ ಹಾಲನ್ನ ತಂದು ಉಡಿಸ್ತೀನಿ, ಇವತ್ತು ಯಾವ ಹಾಲು ಬೇಕು ಹೇಳು ಬೀರಲಿಂಗೇಶ್ವರ ಗುರುನಾಥ ಅಂತ ಕೇಳಿದಾಗ ಬೀರಲಿಂಗೇಶ್ವರ ಹೇಳ್ತಾರಂತ, ಹುಲಿಯ ಹಾಲಿನ ಗಿಣ್ಣವನ್ನ ತಂದು ನನಗೆ ಉಣಬಡಿಸು ಮಾಳಿಂಗರಾಯ ಅಂತ ಹೇಳಿದ್ರು. ಅವಾಗ ಮಾಳಿಂಗರಾಯನ ಮಕ್ಕದೊಳಗ ಯಾವ ಭಯನೂ ಇರಲಿಲ್ಲ. ಯಾಕಂದ್ರೆ ಭಗವಂತನ ಆಶೀರ್ವಾದವರ ಜೊತೆಗಿತ್ತು. ಮುಗುಳ ನಗೆಯಿಂದ ನಕ್ಕು ಬೀರಲಿಂಗೇಶ್ವರರ ಭಕ್ತಿಯ ಪುತ್ರ ಮಾಳಿಂಗರಾಯ ಹುಲಿಯ ಹಾಲನ್ನ ಹುಡ್ಕೊಂಡು ಹೋಗ್ತಾನ. ಹುಲಿಯ ಹಾಲು ಇರತಕ್ಕಂತ ಒಂದು ಕ್ಷೇತ್ರವನ್ನ ಹುಡ್ಕೊಂಡು ಹೋಗ್ತಾನ. ಇವತ್ತಿಗೆ ಅದನ್ನ ವಿಜಯಪುರ ಜಿಲ್ಲೆ ಒಳಗ ನಿಂಬಾಳ ಗುಡ್ಡ ಅಂತ ಕರೀತಾರ. ಇವತ್ತಲ್ಲಿ ಮಾಳಿಂಗರಾಯರ ದೇವಸ್ಥಾನ ಐತಿ. ಇನ್ನೂವರೆಗೆ ಹುಲಿಯ ಗವಿ ಕೂಡ ಅಲ್ಲಿ ಐತಿ ಅಂತ ಒಂದು ಕ್ಷೇತ್ರವನ್ನು ಹುಡ್ಕೊಂಡು ಹೋಗ್ತಾನ. ಅವಾಗ ಕೇವಲ 16 ನಿಮಿಷಗಳ ಹಿಂದ ತಾಯಿ ಹುಲಿ ಮಗುಗಳಿಗೆ ಜನ್ಮವನ್ನ ನೀಡಿ ಆಹಾರಕ್ಕಾಗಿ ಕಾಡೊಳಗೆ ಅಲಸಿ ಹೋಗಿರ್ತದ. ಅದನ್ನ ಕಂಡ ಮಾಳಿಂಗರಾಯ ಆ ಹುಲಿ ಮರಿಗಳನ್ನ ನೋಡಿ ಬಹಳ ಆನಂದ ಅನಿಸ್ತದ. ಇಷ್ಟರ ಒಳಗಾಗಿ ತಾಯಿ ಹುಲಿ ಬರಬಹುದು, ಆ ಬೀರಲಿಂಗೇಶ್ವರರಿಗೆ ಆ ಹಾಲನ್ನ ಹಿಡ್ಕೊಂಡು ಹೋಗಿ ನನ್ನ ಬೀರಲಿಂಗೇಶ್ವರ ತೃಪ್ತಿ ಪಡಿಸಬೇಕಂತೇಳಿ ಕಾತಿರ್ತಾನ. ಅಷ್ಟರ ಒಳಗಾಗಿ ವ್ಯಾಘ್ರ ಹುಲಿ ನನ್ನ ಮಕ್ಕಳಿಗೆ ಯಾರೋ ಹಿಂಸೆ ಮಾಡಾಕತ್ತಾರ, ಯಾರೋ ದೌರ್ಜನ್ಯ ಮಾಡಾತಾರ, ಕೊಲ್ಲಾಕತ್ತಾರ ಅಂತೇಳಿ ವ್ಯಾಘ್ರವಾಗಿರತಕ್ಕಂತ ಹುಲಿ ಗರ್ಜನೆಯನ್ನ ಮಾಡ್ಕೊಂತ ಬರ್ತದ. ಅಷ್ಟರ ಒಳಗಾಗಿ ಮಾಳಿಂಗರಾಯ ಹೇಳ್ತಾನ, ನಿನ್ನ ಮರಿಗಳಿಗೆ ನೋವು ಮಾಡಾಕ ಬಂದಿಲ್ಲ ತಾಯಿ, ನನ್ನ ಗುರು ಬೀರಲಿಂಗೇಶ್ವರ ಈ ಭೂಮಿ ಒಳಗಿರ್ತಕ್ಕಂಥ ಅನೇಕ ದೈತರ ಸಂಹಾರಕ್ಕಾಗಿ ತಾಳಿ ವಿರಾಟ ರೂಪಿ ಆಗಿರತಕ್ಕಂಥವನು. ನನಗ ಹುಲಿಯ ಹಾಲಿನ ಗಿನ್ನ ಬೇಡಿದನ ತಾಯಿ, ದಯಮಾಡಿ ನೀನು ಕರುಣಿಸು ಅಂತ ಹೇಳಿದಾಗ ಆ ಹುಲಿಯು ಕೂಡ ಬಹಳ ಆನಂದದಿಂದ ಇಂಥ ಒಂದು ಪುಣ್ಯಾತ್ಮನ ಭಕ್ತಿಯ ಕಾರ್ಯಕ್ಕೆ ನನ್ನ ಹಾಲುಗಳ ಸಮರ್ಪಣೆ ಆಗ್ತಾವಂದ್ರ ಬಹಳ ಖುಷಿಯಿಂದ ಹುಲಿಯ ಹಾಲುಗಳನ್ನ ಹಿಡ್ಕೊಳ್ಳಕ್ ಅನುಮತಿ ಕೊಡ್ತಾರ. ಆ ಹಾಲುಗಳನ್ನ ಹಿಡ್ಕೊಂಡು ಮಾಳಿಂಗರಾಯ ಒಂದು ಮಡಿಕೆ ಒಳಗೆ ಹಿಡ್ಕೊಂಡು ಹೋಗ್ತಿರ್ತಾನ. ಅಷ್ಟರೊಳಗಾಗಿ ಮಾಳಿಂಗರಾಯನಿಗೆ ಇನ್ನೊಂದು ನೆನಪಾಗ್ತದ, ಈ ಹಾಲು ಹುಲಿ ಹಾಲ ಅದಾವಂತೇಳಿ ನನ್ನ ಗುರುವಿನನ್ನ ಹೆಂಗ ನಂಬಿಸಬೇಕು. ಹಾಗಳ ಉಗ್ರ ಉರಿನೇತ್ರದವನು, ಬಂಗಾರ ಜಡಿಯವನು, ಸೂರ್ಯನ ಕಿರಣದವನು, ಅವನಿಗೆ ನಂಬಿಸಬೇಕಾಗಿತ್ತಂದ್ರ ಈ ಹುಲಿ ಹಾಲ ಅದಾವಂತ ತಿಳಿಸಬೇಕಾಗಿತ್ತಂದ್ರ ಮತ್ತೇನ್ ಮಾಡ್ಲಿ ನಾನಂತ ಕೇಳಿದಾಗ ಆ ಹುಲಿ ಮರಿ ಹುಲಿಗಳು ಹೇಳ್ತಾವಂತ, ನೋಡು ನಿನ್ನ ಗುರುವಿಗೆ ಹೋಗಿ ನನ್ನ ಉಗುರುಗಳನ್ನ ಕಟ್ ಮಾಡಿ ತೋರಿಸು, ಈ ಹುಲಿ ಹಾಲ ಹಿಂಡ್ಕೊಂಡ್ ಬಂದಿನಂತೇಳಿ. ಇಲ್ಲ, ನನ್ನ ಬಾಲಾರ ಕಟ್ ಮಾಡ್ಕೊಂಡು ಹೋಗಿ ತೋರಿಸು ತಂದಾಗ ಮಾಳಿಂಗರಾಯ ಒಪ್ಪೋದಿಲ್ಲ.
ಬಹಳ ವಿರಾಟ ರೂಪಿಯಾಗಿರತಕ್ಕಂಥವನು ನಿನ್ನ ದೇಹದ ಭಾಗಗಳನ್ನ ಕಟ್ ಮಾಡ್ಕೊಂಡು ಹೋಗಿದ್ದವನಿಗೆ ಗೊತ್ತಾದ್ರೆ ನನ್ನ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ. ಆದ್ರೆ ನನಗೆ ಕೊಡೋದಾದ್ರ ಜೊತೆಗೆ ಒಂದು ಹುಲಿ ಮರಿನ ಕೊಡು ಅಂತ ಹೇಳ್ದ. ಅವಾಗ ಹುಲಿ ಹೇಳ್ತದಂತ, ಕೇವಲ ನನ್ನ ಮರಿಯಾಕ, ನಾನು ನಿನ್ನ ಜೊತೆಗೆ ಬಂದು ಆ ಗುರುನಾಥನ ಭಕ್ತಿಗೆ ಶರಣಾಗ್ತೇವೆ ಅಂತೇಳಿ ಆ ಹುಲಿಗಳನ್ನು ತಗೊಂಡು ಮಾಲಿಂಗರಾಯ ಬೀರಲಿಂಗೇಶ್ವರರಿಗೆ ಹುಲಿಯ ಹಾಲಿನ ಗಿನ್ನವನ್ನ ಸಮರ್ಪಣೆಯನ್ನ ಮಾಡ್ತಾನ. ಆ ಭಗವಂತನಿಗೆ ತೃಪ್ತಿಯನ್ನ ಗೊಳಿಸ್ತಾನ. ಅವಾಗ ಹುಲಿ ಕೇಳ್ತದಂತ, ಇವತ್ತ ಗುರುವಿನ ಮಹತ್ವದ ಕಾರ್ಯಕ್ಕೆ ನನ್ನ ಹಾಲುಗಳ ಬಳಕೆ ಆದವು, ಆದ್ರೆ ಭೂಮಿ ಮೇಲೆ ನನ್ನ ಕೂಣ ಏನಾರ ಉಳಿಸು, ನನ್ನ ಹೆಸರು ಅಜರಾಮರಗೊಳಿಸು ಮಾಳಿಂಗರಾಯ ಅಂತ ಕೇಳಿದಾಗ ಹುಲಜಂತಿಗೆ ಮೊದಲು ಹುಲಜಂತಿ ಅಂತ ಹೆಸರಿರ್ಲಿಲ್ಲ, ಅದು ಜಿತ್ತಿ ನಾರಾಯಣಪುರ ಅಂತ ಹೆಸರಿತ್ತು. ಆದ್ರೆ ಹುಲಿಯ ಹಾಲನ್ನ ಹಿಡ್ಕೊಂಡು ಬಂದಿದ್ದಕ್ಕಾಗಿ ಆ ಭಗವಂತ ಹುಲಿಗಳಿಗೆ ಆಶೀರ್ವಾದ ಮಾಡ್ತಾನ. ವರ್ಷಕ್ಕೆ ಬರುವ ದೀಪಾವಳಿ ಅಮಾವಾಸ್ಯೆ ಎಂದು ಹುಲಿಯ ಜಯಂತಿಯನ್ನ ಮಾಡಿ ನನ್ನೂರ ದ್ವಾರ ಬಾಗಲಕ್ಕೆ ಹುಲ್ಲುಮಗದಗಸಿಯ ಬಾಗಿಲಂತ ಹೆಸರಿಟ್ಟು ಪ್ರತಿ ದೀಪಾವಳಿ ಅಮಾವಾಸ್ಯೆಗೊಮ್ಮೆ ಹುಲಜಯಂತಿ ಅಂತ ಹೇಳಿ ನಾಮಕರಣ ಮಾಡಿ ಭಗವಂತನ ಭಕ್ತಿಗೆ ಪಾತ್ರರಾಗಿರ್ತಕ್ಕಂಥ ನಿನ್ನ ಕೂಣ ಅಜರಾಮರಗೊಳಿಸ್ತೀನಂತೇಳಿ ಹುಲಿಗೆ ಆಶೀರ್ವಾದ ಮಾಡಿರ್ತಕ್ಕಂಥವನು ಮಾಳಿಂಗರಾಯ ಅಂತ ಪುಣ್ಯಾತ್ಮನ. ಮಾಳಿಂಗರಾಯ ಅಂದ್ರೆ ಸಾಮಾನ್ಯವಾಗಿರತಕ್ಕಂಥ ಶರಣಲ್ಲ.